ಕೇಂದ್ರದ ನೀವು ಒಂದ್ಸಲ ಹೇಳ್ಬಿಡಿ ಗುರುಗಳೇ, ನಿಮ್ಮ ಲೆಕ್ಕಾಚಾರದಲ್ಲಿ ಎಲ್ಲವನ್ನು ಹೇಳ್ಬಿಟ್ಟಿದ್ದೀನಿ. ರಾಜಕೀಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲೇ ನಮಗೆ ಎಲ್ಲವನ್ನು ಕೂಡ ಪೂರ್ಣ ಮಾಹಿತಿಗಳು. ಸಾಮಾನ್ಯವಾಗಿ ಒಂದು ಪಕ್ಷವನ್ನು ಹೆಸರಿಟ್ಟು ಹೇಳ್ತಕ್ಕಂಥದಕ್ಕೆ ಈ ಸಂದರ್ಭ ಸೂಕ್ತ ಅಲ್ಲ. ಅದನ್ನು ಎಲೆಕ್ಷನ್ ಬಂದಾಗ ನೋಡೋಣ. ಬಟ್ ಒಂದು ಸ್ಥಿರವಾದಂಥ ಸರ್ಕಾರ ಅಂತೂ ಬರುತ್ತೆ ಕೇಂದ್ರದಲ್ಲಿ. ಸ್ಥಿರತೆ ಇರಲ್ಲ ಅಥವಾ ಮೈತ್ರಿ ಸರ್ಕಾರ ಬರುತ್ತೆ? ಇಲ್ಲ, ಒಂದು ಸ್ಥಿರತೆ ಇರತಕ್ಕಂಥ ಸರ್ಕಾರ ಬರುವಂತ ಲಕ್ಷಣಗಳಿದೆ. ಸರಿ. ಈಗ ತುಂಬಾ ಕುತೂಹಲ ಇರೋದು ವಿದ್ಯಾ, 2023ರಲ್ಲಿ ಕೆಲವು ಸನ್ನಿವೇಶಗಳನ್ನ ಜಗತ್ ನೋಡಿತ್ತು. ಈಗ ರಾಷ್ಟ್ರಗಳ ಮಧ್ಯೆ ಯುದ್ಧ, ಫಾರ್ ಎಕ್ಸಾಂಪಲ್ ಈಗ ಇಸ್ರೇಲ್ ಮತ್ತೆ ಗಾಜಾದಲ್ಲಿ ಏನಾಗ್ತಾ ಇದೆ, ಹಮಾಸ್ ಬಂಡುಕೋರರ ನಡುವೆ ಯುದ್ಧ, ಇದೆಲ್ಲ ಕಡಿಮೆ ಆಗತ್ತಾ ಅಥವಾ ಇನ್ನೂ ಜಾಸ್ತಿ ಆಗತ್ತಾ ಅನ್ನೋದು ಒಂದು ಕುತೂಹಲ ನನಗೆ. ನಿಮಗೆ ಆರೋಗ್ಯದ ವಿಚಾರವಾಗಿ ಏನಾದ್ರು ಪ್ರಶ್ನೆಗಳಿದಾವೆ? ಮತ್ತೆ ಇತ್ತೀಚೆಗೆ ನೋಡಿ ಮಮತಾ ಗುರುಗಳೇ, ಸಾಮಾನ್ಯವಾಗಿ ಆಯಸ್ಫೂರ್ತಿಯಾಗಿ ಸಾವನ್ನಪ್ತಿರೋರು ತೀರಾ ಕಡಿಮೆ ನೋಡ್ತಿರೋದು. ಅಂದ್ರೆ ಅಕಾಲಿಕ ನಿಧನ ಜಾಸ್ತಿ ಆಗ್ತಿದಾವೆ. ಇದ್ರ ಬಗ್ಗೆ ಏನಾದ್ರು ಹೇಳ್ಬೋದಾ ಗುರುಗಳೇ? ಸಾಮಾನ್ಯವಾಗಿ ಅಕಾಲಿಕ ನಿಧನಗಳು ಸ್ವಲ್ಪ ಜಾಸ್ತಿ ಆಗ್ತದೆ. ಕಾರಣ ಏನಂತಂದ್ರೆ ಪರಿಸ್ಥಿತಿಗಳು, ವಾತಾವರಣಗಳು ಆ ರೀತಿಯಲ್ಲಿ ಇರೋದ್ರಿಂದ ಒಂದು. ಎರಡನೇದಾಗಿ 2024 ಅಂತಕ್ಕಂಥದ್ದು 8ರ ಆಧಿಪತ್ಯ, ಸಂಖ್ಯಾ ಆಧಾರದಲ್ಲಿ ನೋಡಿದಾಗ 8ರ ಆಧಿಪತ್ಯ ಬರ್ತದೆ. ಶನಿ ಅದಕ್ಕೆ ಪ್ರಧಾನವಾಗಿ, ಆ ಸಂಖ್ಯೆಗೆ ಪ್ರಧಾನವಾಗಿ ಒಂದು ಹಿಡಿತವನ್ನು ಸಾಧಿಸಿರ್ತಾನೆ. ಹಾಗಾಗಿ ರೋಗ ರುಜಿನಗಳ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವೈಯಕ್ತಿಕವಾಗಿ ಇಡೀ ಪ್ರಪಂಚಕ್ಕೆ ತೊಂದರೆಯನ್ನು ಕೊಡದಂಥ ರೀತಿಯಲ್ಲಿ ವೈಯಕ್ತಿಕವಾಗಿ ಸಮಸ್ಯೆಯನ್ನು ಕೊಡುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಮೊದಲನೇದಾಗಿ ಏನಾಗುತ್ತೆ, ವೈಯಕ್ತಿಕ ಜಾತಕಗಳು ಬೇರೆ. ವೈಯಕ್ತಿಕ ಜಾತಕ ಬಲವಾಗಿತ್ತು ಅಂತಂದರೆ ಯಾವ ತೊಂದರೆಗಳು ಬಂದರು, ಕರೋನಾದಲ್ಲಿ ಎಷ್ಟೋ ಜನ ಸತ್ತೇ ಹೋದ್ರು, ಆದರೂ ಕೂಡ ಕೆಲವರು ಕರೋನಾ ಬಂದರೂ ಕೂಡ ಬದುಕಿ ಬಂದರು, ಹೊರಗಡೆ ಬಂದರು. ಯಾಕೆ ಅಂತಂದರೆ ಅವರಿಗೆ ಬಲ ಇತ್ತು, ಅಂದರೆ ಗ್ರಹಗತಿಗಳು ಚೆನ್ನಾಗಿತ್ತು. ಗ್ರಹಗತಿಗಳು ಚೆನ್ನಾಗಿದ್ದಂಥ ಪಕ್ಷದಲ್ಲಿ ಅಥವಾ ದೈವ ಬಲ ಇದ್ದಂಥ ಪಕ್ಷದಲ್ಲಿ, ಗುರುವಿನ ಆಶೀರ್ವಾದ ಇದ್ದಂಥ ಪಕ್ಷದಲ್ಲಿ ಏನು ಬಂದರೂ ಕೂಡ ಜಯಿಸಬಹುದು. ಆದರೆ ಸಾಮಾನ್ಯವಾಗಿ ವೈಯಕ್ತಿಕವಾಗಿ ಏನಾದರೂ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಸಾವು ನೋವುಗಳು ಜಾಸ್ತಿ ಆಗುವಂಥ ಸಾಧ್ಯತೆಗಳಿದೆ. ಸಾಮಾನ್ಯವಾಗಿ ರೋಗಕ್ಕೆ ತುತ್ತಾಗುವಂಥ ಸಂದರ್ಭಗಳು ನಿರ್ಮಾಣವಾಗ್ತದೆ. ಗುರುಜಿ, ಇನ್ನು ನಾನು ಆಗ್ಲೇ ಕೇಳ್ತಾ ಇದ್ದೇನೆ, ಜಗತ್ತಿನಾದ್ಯಂತ ಯುದ್ಧಗಳು ಜಾಸ್ತಿ ಆಗ್ತಾ ಇದೆ. ದೊಡ್ಡ ಪ್ರಮಾಣದಲ್ಲಿ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದ ಮೇಲೆ ಕತ್ತಿ ಮಸಿಯೋದು, ಅದನ್ನ ಆಕ್ರಮಣ ಮಾಡೋದಕ್ಕೆ ನೋಡೋದು ಎಲ್ಲವೂ ಆಗ್ತಾ ಇದೆ. ಸೊ ಈಗ ಇನ್ನೊಂದು ಪ್ರಶ್ನೆ ಇದಕ್ಕೆ ಆಡ್ ಆನ್ ಮಾಡ್ಬಿಡ್ತೀನಿ. ಭಾರತ ಸೇಫ್ ಆಗಿದೆಯಾ? ಬಿಕಾಸ್ ನಮ್ಮದು ಯಾವಾಗಲೂ ಯುದ್ಧ ನೀತಿ ಏನಂದ್ರೆ ನ್ಯೂಟ್ರಲ್, ನಾವು ಯಾರಿಗೂ ಸಪೋರ್ಟ್ ತಗೊಳ್ಳಲ್ಲ. ನಮ್ಮ ಸ್ಟ್ಯಾಂಡು ಸ್ಟಾರ್ಟಿಂಗ್ ಇಂದ, ನಮ್ಗೆ ಸ್ವಾತಂತ್ರ್ಯ ಸಿಕ್ಕಾಗ್ಲಿಂದ ಕೂಡ ನ್ಯೂಟ್ರಲ್. ಸೊ ನಮ್ಮ ಮೇಲೆ ಎರಗಿ ಬೀಳ್ತಾರ ಶತ್ರು ರಾಷ್ಟ್ರಗಳು ಹೇಗೆ ಅಂತ? 100ಕ್ಕೆ 100 ಭಾಗ ಹೇಳ್ತೇನೆ. ಭಾರತಕ್ಕಂತೂ ಯಾವುದೇ ರೀತಿಯಾಗಿರ್ತಕ್ಕಂಥ ಅಪಾಯ ಈ 2024ರಲ್ಲಿ ಯುದ್ಧ ಭೀತಿಯೋ, ಯುದ್ಧ ಭಯವೋ, ಅಥವಾ ನಾವಾಗಿ ಇನ್ನೊಂದು ಕಡೆ ಹೋಗಿ ಲಾಸ್ಟ್ ಟೈಮ್ ಆಯ್ತಲ್ವ ಸರ್ಜಿಕಲ್ ಸ್ಟ್ರೈಕು, ಆ ರೀತಿಯಂತಹ ಒಂದು ವ್ಯವಸ್ಥೆಗಳು, ಈ ರೀತಿಯಂತಹ ಘಟನಾವಳಿಗಳು ಈ ಒಂದು ವರ್ಷದಲ್ಲಿ ಖಂಡಿತವಾಗಿಯೂ ಸಂಭವಿಸ್ತಕ್ಕಂಥ ಲಕ್ಷಣಗಳಿಲ್ಲ. ಇನ್ನು ಪ್ರಾಪಂಚಿಕವಾಗಿ ನಾವು ಚಿಂತನೆಯನ್ನು ಮಾಡಿದ್ರೂ ಕೂಡ ಈ ಒಂದು ಯುದ್ಧಗಳು ಕಡಿಮೆ ಆಗ್ತಾನೆ ಬರುತ್ತೆ ಹೊರತು ಜಾಸ್ತಿ ಆಗುವಂಥ ಒಂದು ಲಕ್ಷಣ ಖಂಡಿತವಾಗಿಯೂ ಈ ಒಂದು ವರ್ಷ ಇಲ್ಲ ಅಂತಲೇ ಹೇಳ್ತೇನೆ. ಯುದ್ಧ ನಿಲ್ಲುತ್ತೆ ಹಾಗಾದ್ರೆ? ನಿಲ್ಲುತ್ತೆ ಅಂತಲ್ಲ, ಕಡಿಮೆ ಅಂತೂ ಆಗುತ್ತೆ. ಖಂಡಿತವಾಗಿಯೂ ನಿಲ್ಲುತ್ತೆ ಅಂತಲೇ ಅಂದ್ಕೊಳ್ಳಿ. ಖಂಡಿತವಾಗಿಯೂ ಇದು ಇನ್ನೊಂದು ಕಡೆ ಪ್ರಸಾರ ಆಗ್ತಕ್ಕಂಥದ್ದು, ಇನ್ನೊಂದು ದೇಶ ಪುನಃ ಮುಗಿಬೀಳುವಂತಹ ಒಂದು ವ್ಯವಸ್ಥೆಗಳೆಲ್ಲ ಖಂಡಿತವಾಗಿಯೂ ಆಗೋದಿಲ್ಲ. ಶಾಂತವಾಗಿರುತ್ತೆ. ಯಾಕೆಂದರೆ ಜ್ಯೋತಿಷ್ಯದ ಪ್ರಕಾರವಾಗಿಯೂ ಕೂಡ ಅಲ್ಲಿ ಆಧಾರ ಇದೆ. ಕನ್ಯಾ ಲಗ್ನದಲ್ಲಿ ಈ ಒಂದು ವರ್ಷ ಪ್ರಾರಂಭವಾಗಿರ್ತಕ್ಕಂಥದ್ರಿಂದ ಕನ್ಯಾ ನೋಡಿ, ಶನಿಯ ಒಂದು ವ್ಯವಸ್ಥೆ ಇರತಕ್ಕಂಥದ್ದು ಷಷ್ಠ ಸ್ಥಾನದಲ್ಲಿ, ಮೂಲ ತ್ರಿಕೋಣ ರಾಶಿಯಲ್ಲಿ ಶನಿಯ ಸಂಚಾರ ಇರತಕ್ಕಂಥದ್ದು. ಷಷ್ಠದ ಶನಿಯು ಖಂಡಿತವಾಗಿಯೂ ಉತ್ತಮವಾದಂಥ ಫಲವನ್ನೇ ಕೊಡುತ್ತಾನೆ. ಇನ್ನು ಜನ್ಮ ರಾಶಿಯಾಧಿಪತಿ ಅಂತ ರವಿಯು ಕೂಡ ಪಂಚಮ ಸ್ಥಾನದಲ್ಲಿ ಸಂಚರಿಸ್ತಾ ಇರತಕ್ಕಂಥದ್ರಿಂದ ಆ ಯಾವುದೇ ರೀತಿಯಾಗಿರ್ತಕ್ಕಂಥ ಭಯ ಖಂಡಿತವಾಗಿಯೂ ಬೇಡವೇ ಬೇಡ. 2024 ಹೈಲೈಟ್ಸ್ ನೋಡ್ಬಿಟ್ವಿ ಮಮತಾ.